ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರಕ್ಕೆ ಫಂಡಿಂಗ್ ಬಂದಿತ್ತ. ಯೂಟ್ಯೂಬರ್ಗಳಿಗೆ ಹಣದ ಹೊಳೆ ಹರಿಸಿದ್ದ ಈ ಬಿ ಗ್ಯಾಂಗ್ ಧರ್ಮಸ್ಥಳ ವಿರುದ್ಧ ಸುಳ್ಳು ವಿಡಿಯೋ ಮಾಡಿದ್ರೆ ಲಕ್ಷ ಲಕ್ಷ ಹಣವನ್ನ ಕೊಡ್ತೀವಿ, ಯೂಟ್ಯೂಬರ್ಗಳಿಗೆ ಓಪನ್ ಆಫರ್ ಅನ್ನ ಕೊಟ್ಟಿತ್ತು ಈ ಷಡ್ಯಂತ್ರಿ ಗ್ಯಾಂಗ್. ಸಮೀರ್ ಮೂಲಕ ಇತರೆ ಯೂಟ್ಯೂಬರ್ಗಳಿಗೂ ಕೂಡ ಗಾಳವನ್ನ ಹಾಕಲಾಗಿತ್ತು. ರಿಪಬ್ಲಿಕ್ ಕನ್ನಡಕ್ಕೆ ಪತ್ರಕರ್ತ ಮಂಜುನಾಥ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯೂಟ್ಯೂಬರ್ಗಳಿಗೆ ಓಪನ್ ಆಫರ್ ಅನ್ನ ಕೊಟ್ಟಿದ್ರು ಈ ಗ್ಯಾಂಗ್. ಸಮೀರ್ ಮೂಲಕ ಇತರೆ ಯೂಟ್ಯೂಬರ್ಗಳಿಗೆ ಈ ಬೋಡೆ ಗ್ಯಾಂಗ್ ಗಾಳವನ್ನ ಹಾಕಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಪತ್ರಕರ್ತ ಮಂಜುನಾಥ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ ನಮಸ್ಕಾರ. ಧರ್ಮಸ್ಥಳ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣಗಳಾಗಿರಬಹುದು ಅಥವಾ ಮೇನ್ ಸ್ಟ್ರೀಮ್ ಮೀಡಿಯಾಗಳಾಗಿರಬಹುದು ಸಾಕಷ್ಟು ವಿಚಾರಗಳು ಬರ್ತಾ ಇದ್ದಾವೆ, ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಇದರ ನಡುವೆ ಇದೀಗ ಧರ್ಮಸ್ಥಳ ಪರವಾಗಿ ವಿಡಿಯೋ ಮಾಡಿದ್ರೆ ನಿಮಗೆ ಅಷ್ಟು ಅಮೌಂಟ್ ಅನ್ನು ಕೊಡ್ತೀನಿ, ಧರ್ಮಸ್ಥಳ ವಿರೋಧವಾಗಿ ಒಂದು ವಿಡಿಯೋ ಮಾಡಿದ್ರೆ ಇಷ್ಟು ಅಮೌಂಟ್ ಅನ್ನು ಕೊಡ್ತೀವಿ, ಹೀಗೆ ಸಾಕಷ್ಟು ವಿಚಾರಗಳು ಬರ್ತಾ ಇದ್ದಾವೆ ಇದರ ನಡುವೆ. ಸೊ ಹಾಗಾಗಿ ಇದರ ಬಗ್ಗೆ ಕೂಲಂಕುಷವಾಗಿ ಮಾತನಾಡೋದಕ್ಕೆ ಪತ್ರಕರ್ತರಾದಂತಹ ಮಂಜುನಾಥ್ ಅವರು ಇವತ್ತು ನಮ್ಮ ಕಚೇರಿಯಲ್ಲಿದ್ದಾರೆ. ಯೂಟ್ಯೂಬರ್ಸ್ ಇವತ್ತು ಏನ್ ಮಾಡ್ತಾ ಇದ್ದಾರೆ, ಧರ್ಮಸ್ಥಳದ ವಿರುದ್ಧವಾದಂತಹ ಷಡ್ಯಂತ್ರದಲ್ಲಿ ಏನೇನೆಲ್ಲ ಮಾಡ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇದ್ದಾರೆ. ನಂಗೆ ಸತ್ಯ ಅಂತ ಅನ್ಸುತ್ತೆ ಅಂತ ನಾನು ಯಾಕಂತಂದ್ರೆ ಅಂದೆ ಅಂತ ಹೇಳಿದ್ರೆ, ಅವರ ಚಾನಲ್ ನಲ್ಲಿ ಅಪ್ಲೋಡ್ ಆಗಿರುವಂತಹ ವಿಡಿಯೋಗಳನ್ನ ನೀವು ನೋಡಿದ್ರೆ ಕ್ಲೀನ್ ಆಗಿ ಗೊತ್ತಾಗೋಗುತ್ತೆ ಇವ್ರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇದೇ ಸುಜಾತಾ ಭಟ್ ಅವ್ರ ಇಂಟರ್ವ್ಯೂನ ಇದೇ ಯೂಟ್ಯೂಬರ್ಸ್ಗಳು ಯಾರೆಲ್ಲ ಯೂಟ್ಯೂಬರ್ಗಳು ಕರ್ಕೊಂಡ್ಬಂದ್ರು, ಕೂರ್ಸಿದ್ರು, ಮಾಡಿದ್ರು, ಹಿಂಗಿಂಗೆ ಆಗಿದೆ ಅಂತ ಕತೆ ಕಟ್ಟಿದ್ರು. ಬಟ್ ಅದು ಸುಳ್ಳು ಅಂತ ಗೊತ್ತಾಯ್ತು. ಸುಳ್ಳು ಅಂತ ಗೊತ್ತಾದ್ಮೇಲೆ ಯಾವ ಯೂಟ್ಯೂಬರ್ ಹೇಳಿದಾನೆ? ಇದೇ SIT ಗ್ರಿಲ್ ಏನ್ ನಡೆಸ್ತಾ ಇದೆ, ತನಿಖೆ ನಡೆಸ್ತಾ ಇದೆ, ಅಭಿಷೇಕ್ ಯುನೈಟೆಡ್ ಮೀಡಿಯಾ ಅಭಿಷೇಕ್, ಅವನ ಚಾನಲ್ ನಲ್ಲೂ ಸುಜಾತಾ ಭಟ್ ವಿಡಿಯೋ ಪ್ರಸಾರ ಆಗಿತ್ತು, ಅವ್ರ ಕತೆ ಹೇಳಿದ್ರು. ಆದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಆತ ಕ್ಲಾರಿಟಿನೇ ಕೊಟ್ಟಿಲ್ಲ ಟಿಲ್ ಟುಡೇ. ಅದ್ರ ಜೊತೆಗೆ ಕುಡ್ಲಾ ರಾಂಪೇಜ್ ಅವರು ಕೂಡ ಕ್ಲಾರಿಟಿ ಕೊಟ್ಟಿಲ್ಲ. ಆ ಕೇಸು ಸುಳ್ಳೋ ನಿಜಾನೋ ಹೇಳು, ಪ್ರಪಂಚದ ಮುಂದೆ ನೀವೆಲ್ಲ ಬಿಚ್ಚಿಟ್ಬಿಟ್ರಿ ಬಿಡಿ. ಸುಜಾತಾ ಭಟ್ ಕೇಸು ಅನನ್ಯ ಭಟ್ ಅನ್ನೋದಿಲ್ಲ ಅನ್ನೋದು ಬಿಚ್ಚಿಟ್ಬಿಟ್ರು. ಆದ್ರೂ ಕೂಡ ಅವರು ಅವ್ರ ಚಾನಲ್ಗಳಲ್ಲಿ ಬಂದಿದ್ದನ್ನ ಸುಳ್ಳು ಅಂತ ಒಪ್ಕೊಳ್ಳಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವಾದ್ರೂ ಆಯ್ತು, ನೀವಾದ್ರೂ ಆಯ್ತು, ಏನಾದ್ರು ಒಂದು ಸುಳ್ಳು ಸುದ್ದಿನ ಪ್ರಸಾರ ಮಾಡಿದ್ರೆ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಅನ್ನ ನಾಳೆ ಅಥವಾ ಕೊಟ್ಬಿಡ್ತೀವಿ ಪಟ್ಟಂತ, ಇದು ಸುಳ್ಳು ಸುದ್ದಿ, ಮಿಸ್ಲೀಡ್ ಆಗಕ್ಕೆ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು. ಅವ್ರು ಇವತ್ತರೆಗೂ ಕೊಟ್ಟಿಲ್ಲ ಅಂತಂದ್ರೆ ಅರ್ಥ ಏನು? ಇಲ್ಲ ವಿಡಿಯೋ ಡಿಲೀಟ್ ಮಾಡ್ಬೇಕಿತ್ತು, ಇಲ್ಲ ಆ ವಿಡಿಯೋಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕಾಗಿತ್ತು. ಅವ್ರು ಎರಡನ್ನೂ ಮಾಡಿಲ್ಲ ಅಂದ್ರೆ ಅರ್ಥ ಏನು ಅಂದ್ರೆ ಫಂಡಿಂಗ್ ಆಗಿದೆ, ಫಂಡಿಂಗ್ ಆಗ್ತಾ ಇದೆ. ಹಂಗಾಗಿ ಮೋಸ್ಟ್ಲಿ ಅವರು ಅದನ್ನ ಡಿಲೀಟ್ ಮಾಡಿರ್ಲಿಕ್ಕಿಲ್ಲ ಅನ್ನೋದು ನನಗೊಂದಿರೋಂಥ ಡೌಟ್. ದುಡ್ಡಿನ ಆಫರ್ ಬಿಡಿ, ಈಗ ಸಮೀರ್ದು ಫಸ್ಟ್ ವಿಡಿಯೋ ಬರುತ್ತೆ. ಫಸ್ಟ್ ವಿಡಿಯೋ ಬಂದಾಗ ಇವತ್ತು ನೀವು ನೋಡಿರ್ತೀರಾ ಸಾಕಷ್ಟು ಜನ ಟ್ರೋಲ್ ಆಗ್ತಾ ಇದಾರೆ. ಪಾಪ ಅದರಲ್ಲಿ ನನ್ನ ಸ್ನೇಹಿತ ಮಧುಗೌಡ ಇದ್ದಾರೆ, ಅದ್ರ ಜೊತೆಗೆ ತೇಜಸ್ ಅಂತ ಇದ್ದಾರೆ, ಆಮೇಲೆ ಮೋಟೋ ಬ್ಲಾಗ್ ಮಾಡುವಂತಹ DV ಅಂತಿದ್ದಾರೆ. ಇವರೆಲ್ಲ ಬೇರೆ ಬೇರೆ ಕೆಟಗರಿಯ ಯೂಟ್ಯೂಬರ್ಸ್ಗಳು. ಫಸ್ಟ್ ವಿಡಿಯೋ ವೈರಲ್ ಆದ ತಕ್ಷಣ ಇವ್ರಿಗೆ ಆಡಿಯನ್ಸ್ ಕರ್ನಾಟಕ ಜನ ಏನ್ ಹೇಳ್ತಾರೆ, ಹೋಗಿ ಸೌಜನ್ಯ ಪರವಾಗಿ ಧ್ವನಿ ಎತ್ತಿದ್ದಾರೆ, ನೀವೆಲ್ಲ ಕನ್ನಡ ಯೂಟ್ಯೂಬರ್ಸ್ಗಳಾಗಿ ನೀವೇನು ಮಾಡ್ತಿಲ್ಲ, ನೀವು ಗಂಡಸ್ರ ಅಂತ ಹೇಳ್ಬಿಟ್ಟು ಜನ ಅವರಿಗೆ ಬಾಯಿಗೆ ಬಂದಂಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನ್ ಮಾಡ್ತಾರೆ, ಓಕೆ ಡನ್, ಇದ್ರ ಬಗ್ಗೆ ನಾವು ಮಾತನಾಡ್ಬೇಕಲ್ಲ ಅಂತಂದಾಗ ಸಮೀರ್ ಮೇಲೆ FIR ಆಗುತ್ತೆ, ಆ ವಿಡಿಯೋಗೆ ಸಂಬಂಧಪಟ್ಟಂತೆ ಎಲ್ಲ ಆಗುತ್ತೆ. ಇದೇ ಸಮೀರ್ ಈ 4 ಜನರ ಏನ್ ಹೆಸರು ಹೇಳಿದೆ ಅವ್ರಿಗೆ ಮೆಸೇಜ್ ಮಾಡ್ತಾನೆ, ಬನ್ನಿ ನೀವು ನಮ್ಗೆ ಸಪೋರ್ಟ್ ಮಾಡಿ, ದಯವಿಟ್ಟು ಇಂಥ ಸಮಯದಲ್ಲಿ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ಹೆಂಗೆ, ಈ ಟೈಮಲ್ಲಿ ಧರ್ಮ ತರ್ತಾ ಇದಾರೆ ಅಂತಂದಾಗ ಇವರು ಓಕೆ ಒಳ್ಳೆ ವಿಚಾರಕ್ಕೆ ಧ್ವನಿ ಎತ್ತಿದ್ದಾರೆ, ನಾವು ಹೋಗೋಣ, ಅವ್ನಿಗೆ ಸಪೋರ್ಟಿಂಗ್ ಇಲ್ಲಣ ಅಂತ ಹೋಗ್ತಾರೆ. ಹೋಗ್ತಾರೆ. ಸಮೀರಾನೇ ಕರ್ಸ್ಕೊಂಡಿರೋದು. ಓಕೆನಾ, ಅಲ್ಲಿ ಯಾರೆಲ್ಲ ಇದ್ರು ಅನ್ನೋದನ್ನ ಅವ್ರ ಬಾಯಲ್ಲ ಅವ್ರು ಹೇಳ್ತಾರೆ, ಆಲ್ರೆಡಿ ಹೇಳ್ಕೊಂಡಿದ್ದಾರೆ ಯಾರೆಲ್ಲ ಇದ್ರು, ಏನೆಲ್ಲ ಆಯ್ತು, ಕರ್ಸ್ಕೋತಾರೆ. ಇವರಿಗೆ ಇಷ್ಟಿಷ್ಟು ದಪ್ಪದು ಫೇಕ್ ಡಾಕ್ಯುಮೆಂಟ್ ಗಳನ್ನ ಕೊಟ್ಟು ವಿಡಿಯೋ ಮಾಡಬೇಕು ಅಂತ ಹೇಳ್ತಾರೆ. ವಿಡಿಯೋ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ ಚಾನಲ್ ನಲ್ಲಿ ಅಂದ್ರೆ ಅವಾಗ ಇವ್ರೇನ್ ಹೇಳ್ತಾರೆ, ನಂದು ಸಿನಿಮಾ ಫೀಲ್ಡ್, ನನ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ನಂದು ಮೋಟೋ ಫೀಲ್ಡ್, ನನ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ನಂದು ಕಾಮಿಡಿ ಜಾನರು, ನನ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅವ್ರು ರೀಸನ್ ಕೊಟ್ಟಾಗ, ಓಕೆ ನೀವು ಇದನ್ನ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬನ್ನಿ ಒಂದು ರೌಂಡ್ ಟೇಬಲ್ ಅಲ್ಲಿ ಒಂದು ಡಿಸ್ಕಷನ್ ಮಾಡೋಣ, ಅದನ್ನ ನಾವು ರೆಕಾರ್ಡ್ ಮಾಡ್ತೀವಿ, ರೆಕಾರ್ಡ್ ಮಾಡಿ ನಾವು ಎಲ್ಲಾ ಕಡೆ ನಾವು ವೈರಲ್ ಮಾಡ್ತೀವಿ. ಅಂದ್ರೆ ಇವ್ರಿಗೆ ಬೇಕಾಗಿರೋದೇನಂದ್ರೆ ಕನ್ನಡದಲ್ಲಿ ಫೇಮಸ್ ಯೂಟ್ಯೂಬರ್ ಗಳಾರಿದ್ದಾರೆ, ಅವ್ರಿಗೆಲ್ರಿಗೂ ಕೂಡ ಟ್ರ್ಯಾಕ್ ಮಾಡಬೇಕು, ಅವರ ದಾರಿಯನ್ನ ತಪ್ಪಿಸಬೇಕು, ಅವ್ರ ಕೈಲಿ ಸುಳ್ಳು ಸುದ್ದಿಗಳನ್ನ ಪ್ರಸಾರ ಮಾಡಬೇಕು. ಅವಾಗ ಅವರಿಗಿರುವ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಗಳು ಕೂಡ ಅದನ್ನ ನಂಬ್ತಾರೆ. ಈ ಪ್ರಕರಣಕ್ಕೆ ಇನ್ನೊಂದಷ್ಟು ಬೂಸ್ಟ್ ಸಿಗುತ್ತೆ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಫಂಡಿಂಗ್, ಸುಮಂತ್ ಗೌಡ ಹೇಳ್ದಂಗೆ ಅಭಿಷೇಕ್ ಓಪನ್ ಆಫರ್ ಕೊಟ್ಟಿದ್ದಾರೆ, ಬಾ ಹೋಗೋಣ, ಒಳ್ಳೆ ಸಬ್ಸ್ಕ್ರೈಬರ್ ಆಗ್ತಾರೆ, ವ್ಯೂಸ್ ಬರುತ್ತೆ, ಯೂಟ್ಯೂಬ್ ಅಲ್ಲಿ ದುಡ್ಡು ಬರುತ್ತೆ, ನಿನ್ಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ, ನಿನ್ ದುಡ್ಡಿನ ವ್ಯವಸ್ಥೆ, ನಿಂಗೆ ಓಡಾಡೋದಕ್ಕೆ ವ್ಯವಸ್ಥೆ ಎಲ್ಲವನ್ನೂ ಮಾಡ್ಕೊಡ್ತೀನಿ ಬಾ ಅಂತ ಇದೇ ಅಭಿ ಹೇಳ್ದ ಅಂತ ಆ ಸುಮಂತ್ ಗೌಡ ಕೂಡ ಹೇಳ್ತಾರೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರಕ್ಕೆ ಫಂಡಿಂಗ್ ಬಂದಿತ್ತ. ಯೂಟ್ಯೂಬರ್ಗಳಿಗೆ ಹಣದ ಹೊಳೆ ಹರಿಸಿದ್ದ ಈ ಬಿ ಗ್ಯಾಂಗ್ ಧರ್ಮಸ್ಥಳ ವಿರುದ್ಧ ಸುಳ್ಳು ವಿಡಿಯೋ ಮಾಡಿದ್ರೆ ಲಕ್ಷ ಲಕ್ಷ ಹಣವನ್ನ ಕೊಡ್ತೀವಿ, ಯೂಟ್ಯೂಬರ್ಗಳಿಗೆ ಓಪನ್ ಆಫರ್ ಅನ್ನ ಕೊಟ್ಟಿತ್ತು ಈ ಷಡ್ಯಂತ್ರಿ ಗ್ಯಾಂಗ್. ಸಮೀರ್ ಮೂಲಕ ಇತರೆ ಯೂಟ್ಯೂಬರ್ಗಳಿಗೂ ಕೂಡ ಗಾಳವನ್ನ ಹಾಕಲಾಗಿತ್ತು. ರಿಪಬ್ಲಿಕ್ ಕನ್ನಡಕ್ಕೆ ಪತ್ರಕರ್ತ ಮಂಜುನಾಥ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಯೂಟ್ಯೂಬರ್ಗಳಿಗೆ ಓಪನ್ ಆಫರ್ ಅನ್ನ ಕೊಟ್ಟಿದ್ರು. ಈ ಗ್ಯಾಂಗ್ ಸಮೀರ್ ಮೂಲಕ ಇತರೆ ಯೂಟ್ಯೂಬರ್ಗಳಿಗೆ ಈ ಬೋಡೆ ಗ್ಯಾಂಗ್ ಗಾಳವನ್ನ ಹಾಕಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಪತ್ರಕರ್ತ ಮಂಜುನಾಥ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ ನಮಸ್ಕಾರ. ಧರ್ಮಸ್ಥಳ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣಗಳಾಗಿರಬಹುದು ಅಥವಾ ಮೇನ್ ಸ್ಟ್ರೀಮ್ ಮೀಡಿಯಾಗಳಾಗಿರಬಹುದು ಸಾಕಷ್ಟು ವಿಚಾರಗಳು ಬರ್ತಾ ಇದ್ದಾವೆ, ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಇದರ ನಡುವೆ ಇದೀಗ ಧರ್ಮಸ್ಥಳ ಪರವಾಗಿ ವಿಡಿಯೋ ಮಾಡಿದ್ರೆ ನಿಮಗೆ ಅಷ್ಟು ಅಮೌಂಟ್ ಅನ್ನು ಕೊಡ್ತೀನಿ, ಧರ್ಮಸ್ಥಳ ವಿರೋಧವಾಗಿ ಒಂದು ವಿಡಿಯೋ ಮಾಡಿದ್ರೆ ಇಷ್ಟು ಅಮೌಂಟ್ ಅನ್ನು ಕೊಡ್ತೀವಿ, ಹೀಗೆ ಸಾಕಷ್ಟು ವಿಚಾರಗಳು ಬರ್ತಾ ಇದ್ದಾವೆ ಇದರ ನಡುವೆ. ಸೊ ಹಾಗಾಗಿ ಇದರ ಬಗ್ಗೆ ಕೂಲಂಕುಷವಾಗಿ ಮಾತನಾಡೋದಕ್ಕೆ ಪತ್ರಕರ್ತರಾದಂತಹ ಮಂಜುನಾಥ್ ಅವರು ಇವತ್ತು ನಮ್ಮ ಕಚೇರಿಯಲ್ಲಿದ್ದಾರೆ. ಯೂಟ್ಯೂಬರ್ಸ್ ಇವತ್ತು ಏನ್ ಮಾಡ್ತಾ ಇದಾರೆ, ಧರ್ಮಸ್ಥಳದ ವಿರುದ್ಧವಾದಂತಹ ಷಡ್ಯಂತ್ರದಲ್ಲಿ ಏನೇನೆಲ್ಲ ಮಾಡ್ತಾ ಇದಾರೆ ಅಂತ ನೀವು ನೋಡ್ತಾ ಇದ್ದೀರಾ. ನಂಗೆ ಸತ್ಯ ಅಂತ ಅನ್ಸುತ್ತೆ ಅಂತ ನಾನು ಯಾಕಂತಂದ್ರೆ ಅಂತ ಹೇಳಿದ್ರೆ ಅವರ ಚಾನಲ್ ನಲ್ಲಿ ಅಪ್ಲೋಡ್ ಆಗಿರುವಂತಹ ವಿಡಿಯೋಗಳನ್ನ ನೀವು ನೋಡಿದ್ರೆ ಕ್ಲೀನ್ ಆಗಿ ಗೊತ್ತಾಗೋಗುತ್ತೆ ಇವ್ರು ಷಡ್ಯಂತ್ರ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಇದೇ ಸುಜಾತಾ ಭಟ್ ಅವ್ರ ಇಂಟರ್ವ್ಯೂನ ಇದೇ ಯೂಟ್ಯೂಬರ್ಸ್ಗಳು ಯಾರೆಲ್ಲ ಯೂಟ್ಯೂಬರ್ಗಳು ಕರ್ಕೊಂಡ್ಬಂದು ಕೂರ್ಸಿದ್ರು ಮಾಡಿದ್ರು, ಹಿಂಗಿಂಗೆ ಆಗಿದೆ ಅಂತ ಕತೆ ಕಟ್ಟಿದ್ರು, ಬಟ್ ಅದು ಸುಳ್ಳು ಅಂತ ಗೊತ್ತಾಯ್ತು. ಸುಳ್ಳು ಅಂತ ಗೊತ್ತಾದ್ಮೇಲೆ ಯಾವ ಯೂಟ್ಯೂಬರ್ ಹೇಳಿದಾನೆ? ಇದೇ SIT ಗಿಲ್ ಏನ್ ನಡೆಸ್ತಾ ಇದೆ, ತನಿಖೆ ನಡೆಸ್ತಾ ಇದೆ, ಅಭಿಷೇಕ್ ಯುನೈಟೆಡ್ ಮೀಡಿಯಾ ಅಭಿಷೇಕ್, ಅವನ ಚಾನಲ್ ನಲ್ಲೂ ಸುಜಾತಾ ಭಟ್ ವಿಡಿಯೋ ಪ್ರಸಾರ ಆಗಿತ್ತು, ಅವ್ರ ಕತೆ ಹೇಳಿದ್ರು. ಆದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಆತ ಕ್ಲಾರಿಟಿನೇ ಕೊಟ್ಟಿಲ್ಲ ಟಿಲ್ ಟುಡೇ. ಅದ್ರ ಜೊತೆಗೆ ಕುಡ್ಲಾ ರಾಂಪೇಜ್ ಅವರು ಕೂಡ ಕ್ಲಾರಿಟಿ ಕೊಟ್ಟಿಲ್ಲ. ಆ ಕೇಸು ಸುಳ್ಳೋ ನಿಜಾನೋ ಹೇಳು, ಪ್ರಪಂಚದ ಮುಂದೆ ನೀವೆಲ್ಲ ಬಿಚ್ಚಿಟ್ಬಿಟ್ರಿ ಬಿಡಿ. ಸುಜಾತಾ ಭಟ್ ಕೇಸು ಅನನ್ಯ ಭಟ್ ಅನ್ನೋದಿಲ್ಲ ಅನ್ನೋದು ಬಿಚ್ಚಿಟ್ಬಿಟ್ರು. ಆದ್ರೂ ಕೂಡ ಅವರು ಅವ್ರ ಚಾನೆಲ್ಗಳಲ್ಲಿ ಬಂದಿದ್ದನ್ನ ಸುಳ್ಳು ಅಂತ ಒಪ್ಕೊಳ್ಳಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವಾದ್ರೂ ಆಯ್ತು, ನೀವಾದ್ರೂ ಆಯ್ತು, ಏನಾದ್ರು ಒಂದು ಸುಳ್ಳು ಸುದ್ದಿನ ಪ್ರಸಾರ ಮಾಡಿದ್ರೆ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಅನ್ನ ನಾಳೆ ಅಥವಾ ಕೊಟ್ಬಿಡ್ತೀವಿ ಪಟ್ ಅಂತ. ಇದು ಸುಳ್ಳು ಸುದ್ದಿ, ಮಿಸ್ಲೀಡ್ ಆಗಕ್ಕೆ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಅವ್ರು ಇವತ್ತರೆಗೂ ಕೊಟ್ಟಿಲ್ಲ ಅಂತಂದ್ರೆ ಅರ್ಥ ಏನು? ಇಲ್ಲ ವಿಡಿಯೋ ಡಿಲೀಟ್ ಮಾಡ್ಬೇಕಿತ್ತು, ಇಲ್ಲ ಆ ವಿಡಿಯೋಗೆ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು. ಅವ್ರು ಎರಡನ್ನೂ ಮಾಡಿಲ್ಲ ಅಂದ್ರೆ ಅರ್ಥ ಏನು ಅಂದ್ರೆ ಫಂಡಿಂಗ್ ಆಗಿದೆ, ಫಂಡಿಂಗ್ ಆಗ್ತಾ ಇದೆ. ಹಂಗಾಗಿ ಮೋಸ್ಟ್ಲಿ ಅವರು ಅದನ್ನ ಡಿಲೀಟ್ ಮಾಡಿರ್ಲಿಕ್ಕಿಲ್ಲ ಅನ್ನೋದು ನನಗೆ ಬಂದಿರೋಂಥ ಡೌಟ್. ದುಡ್ಡಿನ ಆಫರ್ ಬಿಡಿ, ಈಗ ಸಮೀರ್ದು ಫಸ್ಟ್ ವಿಡಿಯೋ ಬರುತ್ತೆ. ಫಸ್ಟ್ ವಿಡಿಯೋ ಬಂದಾಗ ಇವತ್ತು ನೀವು ನೋಡ್ತಿರ್ತೀರಾ ಸಾಕಷ್ಟು ಜನ ಟ್ರೋಲ್ ಆಗ್ತಾ ಇದಾರೆ. ಪಾಪ ಅದರಲ್ಲಿ ನನ್ನ ಸ್ನೇಹಿತ ಮಧುಗೌಡ ಇದ್ದಾರೆ, ಅದ್ರ ಜೊತೆಗೆ ತೇಜಸ್ ಅಂತ ಇದ್ದಾರೆ, ಆಮೇಲೆ ಮೋಟೋ ವ್ಲಾಗ್ ಮಾಡುವಂತಹ DV ಅಂತಿದ್ದಾರೆ. ಇವರೆಲ್ಲ ಬೇರೆ ಬೇರೆ ಕ್ಯಾಟಗರಿಯ ಯೂಟ್ಯೂಬರ್ಸ್ಗಳು. ಫಸ್ಟ್ ವಿಡಿಯೋ ವೈರಲ್ ಆದ ತಕ್ಷಣ ಇವ್ರಿಗೆ ಆಡಿಯನ್ಸ್ ಕರ್ನಾಟಕ ಜನ ಏನ್ ಹೇಳ್ತಾರೆ, ಹೋಗಿ ಸೌಜನ್ಯ ಪರವಾಗಿ ಧ್ವನಿ ಎತ್ತಿದ್ದಾರೆ, ನೀವೆಲ್ಲ ಕನ್ನಡ ಯೂಟ್ಯೂಬರ್ಸ್ಗಳಾಗಿ ನೀವೇನು ಮಾಡ್ತಿಲ್ಲ, ನೀವು ಗಂಡಸ್ರ ಅಂತ ಹೇಳ್ಬಿಟ್ಟು ಜನ ಅವರಿಗೆ ಬಾಯಿಗೆ ಬಂದಂಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನ್ ಮಾಡ್ತಾರೆ, ಓಕೆ ಡನ್, ಇದ್ರ ಬಗ್ಗೆ ನಾವು ಮಾತನಾಡ್ಬೇಕಲ್ಲ ಅಂತಂದಾಗ ಸಮೀರ್ ಮೇಲೆ FIR ಆಗುತ್ತೆ, ಆ ವಿಡಿಯೋಗೆ ಸಂಬಂಧಪಟ್ಟಂತೆ ಎಲ್ಲ ಆಗುತ್ತೆ. ಇದೇ ಸಮೀರ್ ಈ 4 ಜನರ ಏನ್ ಹೆಸರು ಹೇಳಿದೆ ಅವ್ರಿಗೆ ಮೆಸೇಜ್ ಮಾಡ್ತಾನೆ, ಬನ್ನಿ ನೀವು ನಮ್ಗೆ ಸಪೋರ್ಟ್ ಮಾಡಿ, ದಯವಿಟ್ಟು ಇಂಥ ಸಮಯದಲ್ಲಿ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ಹೆಂಗೆ, ಈ ಟೈಮಲ್ಲಿ ಧರ್ಮ ತರ್ತಾ ಇದಾರೆ ಅಂತಂದಾಗ ಇವರು ಓಕೆ ಒಳ್ಳೆ ವಿಚಾರಕ್ಕೆ ಧ್ವನಿ ಎತ್ತಿದ್ದಾನೆ, ನಾವು ಹೋಗೋಣ, ಅವ್ನಿಗೆ ಸಪೋರ್ಟಿಂಗ್ ನಿಲ್ಲೋಣ ಅಂತ ಹೋಗ್ತಾರೆ. ಹೋಗ್ತಾರೆ. ಸಮೀರಾನೇ ಕರ್ಸ್ಕೊಂಡಿರೋದು. ಓಕೆನಾ, ಅಲ್ಲಿ ಯಾರೆಲ್ಲ ಇದ್ರು ಅನ್ನೋದನ್ನ ಅವ್ರ ಬಾಯಲ್ಲಿ ಅವ್ರು ಹೇಳ್ತಾರೆ, ಆಲ್ರೆಡಿ ಹೇಳ್ಕೊಂಡಿದ್ದಾರೆ ಯಾರೆಲ್ಲ ಇದ್ರು, ಏನೆಲ್ಲ ಆಯ್ತು, ಕರ್ಸ್ಕೋತಾರೆ. ಇವರಿಗೆ ಇಷ್ಟಿಷ್ಟು ತಪ್ಪದು ಫೇಕ್ ಡಾಕ್ಯುಮೆಂಟ್ ಗಳನ್ನ ಕೊಟ್ಟು ವಿಡಿಯೋ ಮಾಡಬೇಕು ಅಂತ ಹೇಳ್ತಾರೆ. ವಿಡಿಯೋ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ನಿಮ್ ಚಾನಲ್ ನಲ್ಲಿ ಅಂದ್ರೆ ಅವಾಗ ಇವ್ರೇನ್ ಹೇಳ್ತಾರೆ, ನಂದು ಸಿನಿಮಾ ಫೀಲ್ಡ್, ನನ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ನಂದು ಮೋಟೋ ಫೀಲ್ಡ್, ನನ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ನಂದು ಕಾಮಿಡಿ ಜಾನರು, ನನ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅವ್ರು ರೀಸನ್ ಕೊಟ್ಟಾಗ ಓಕೆ ನೀವು ಇದನ್ನ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಬನ್ನಿ ಒಂದು ರೌಂಡ್ ಟೇಬಲ್ ಅಲ್ಲಿ ಒಂದು ಡಿಸ್ಕಷನ್ ಮಾಡೋಣ, ಅದನ್ನ ನಾವು ರೆಕಾರ್ಡ್ ಮಾಡ್ತೀವಿ, ರೆಕಾರ್ಡ್ ಮಾಡಿ ನಾವು ಎಲ್ಲಾ ಕಡೆ ನಾವು ವೈರಲ್ ಮಾಡ್ತೀವಿ. ಅಂದ್ರೆ ಇವ್ರಿಗೆ ಬೇಕಾಗಿರೋದೇನಂದ್ರೆ ಕನ್ನಡದಲ್ಲಿ ಫೇಮಸ್ ಯೂಟ್ಯೂಬರ್ ಗಳಾರಿದ್ರೆ ಅವ್ರಿಗೆಲ್ರಿಗೂ ಕೂಡ ಟ್ರ್ಯಾಕ್ ಮಾಡಬೇಕು, ಅವರ ದಾರಿಯನ್ನ ತಪ್ಪಿಸಬೇಕು, ಅವ್ರ ಕೈಲಿ ಸುಳ್ಳು ಸುದ್ದಿಗಳನ್ನ ಪ್ರಸಾರ ಮಾಡಬೇಕು. ಅವಾಗ ಅವರಿಗಿರುವ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಗಳು ಕೂಡ ಅದನ್ನ ನಂಬ್ತಾರೆ. ಈ ಪ್ರಕರಣಕ್ಕೆ ಇನ್ನೊಂದಷ್ಟು ಬೂಸ್ಟ್ ಸಿಗುತ್ತೆ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಫಂಡಿಂಗ್, ಸುಮಂತ್ ಗೌಡ ಹೇಳ್ದಂಗೆ ಅಭಿಷೇಕ್ ಓಪನ್ ಆಫರ್ ಕೊಟ್ಟಿದ್ದಾರೆ, ಬಾ ಹೋಗೋಣ, ಒಳ್ಳೆ ಸಬ್ಸ್ಕ್ರೈಬರ್ ಆಗ್ತಾರೆ, ವ್ಯೂಸ್ ಬರುತ್ತೆ, ಯೂಟ್ಯೂಬ್ ಅಲ್ಲಿ ದುಡ್ಡು ಬರುತ್ತೆ, ನಿನ್ಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ, ನಿನ್ ದುಡ್ಡಿನ ವ್ಯವಸ್ಥೆ, ನಿಂಗೆ ಓಡಾಡೋದಕ್ಕೆ ವ್ಯವಸ್ಥೆ ಎಲ್ಲವನ್ನೂ ಮಾಡ್ಕೊಡ್ತೀನಿ ಬಾ ಅಂತ ಇದೇ ಅಭಿ ಹೇಳ್ದ ಅಂತ ಆ ಸುಮಂತ್ ಗೌಡ ಕೂಡ